ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS24 ಕರ್ನಾಟಕ ರಾಜ್ಯ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುಷ್ಪ ಅಮರನಾಥ ಅವರ ಆದೇಶ ಮೇರೆಗೆ ಇಂದು ಹುಣಸೂರು ತಾಲೂಕಿನ ಅರಸು ಕಲ್ಲಹಳ್ಳಿಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆಯ ಶಿಬಿರದ ಸಭೆಯನ್ನು ಗಿಡ ನೆಡುವ ಮೂಲಕ ಪ್ರಾರಂಭಿಸಿದರು ಮತ್ತು ಮನೆ ಮನೆಗೆ ತೆರಳಿ ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ನೀಡಿದರು. ಮಹಿಳೆಯರ ಹತ್ತಿರ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ಪಡೆಯಲಾಯಿತು ಹಾಗೂ ರಾಜ್ಯ ಸರ್ಕಾರದ ಈ 3 ವರ್ಷದಲ್ಲಿ ಒಟ್ಟು 784,84,82,292 ರು ಹುಣಸೂರು ತಾಲೂಕಿನ ಫಲಾನುಭವಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನೀಡಲಾಗಿದೆ ಎಂದು ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಘು ಮತ್ತು ಸದಸ್ಯರುಗಳಾದ ಕೌಶಿಕ್ ಮುಜೀಬ್ ಅಹಮದ್ ಹಾಗೂ ತಾಲೂಕಿನ ಇಒ ಹೊಂಗಯ್ಯ ಅವರು ಮತ್ತು ಎಲ್ಲ ವಿಭಾಗದ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತಿಯಿದ್ದರು. ಯಾವ ಥರ ಇವರು ಗ್ಯಾರಂಟಿ ಪೂರೈಸ್ತೀರಿ ಅಂತ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 3 ವರ್ಷಗಳ ಕಾಲ ಯಶಸ್ವಿಯಾಗಿ ಎಲ್ಲ 5 ಇಲಾಖೆಯೂ ಕೂಡ ತುಂಬಿದಂಗೆ ಎಲ್ಲ ಯಾವತ್ತೂ ಕೂಡ 2,000 ರೂಪಾಯಿ ಬತ್ತಿಲ್ಲ ಅಂತಂದ್ರೆ ತಿಂಗಳು ಕಳೆದು ಕೂಡ ಬತ್ತಾಯಿತು. ಅನ್ನಭಾಗ್ಯದ ಎನ್ನುವುದಿಲ್ಲ ಬಿಟ್ಟಿಲ್ಲ. ಗೃಹ ಜ್ಯೋತಿ ಕರೆಂಟ್ ಬಿಲ್ಲಿದು ಇನ್ನು ಸ್ತ್ರೀಯರು ಯಾವ್ಯಾವ ದೇವಸ್ಥಾನ ಬೇಕು, ಯಾವ್ಯಾವ ನೆಂಟರ ಮನೆ ಬೇಕು ಎಲ್ಲರೂ ಕಿತ್ಕೊಂಡು ಒಂದೇನು ನೆಮ್ಮದಿಯಾಗೆ ಜೀವನ ಮಾಡ್ತಾ ಇದ್ದಾರೆ. ಮಹಿಳಾ ಸಬಲೀಕರಣ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿ ಕೊಡ್ತು. ಅದನ್ನು ಯಾವುದೇ ರೀತಿಯಾದಂಥ 5 ಗ್ಯಾರಂಟಿಗಳಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ, ಬ್ರೋಕರ್ಗಳಿಲ್ಲ. ಈಗ ಅನ್ನಭಾಗ್ಯ ನಿಮ್ಗೆ ಯಾವ ಬ್ರೋಕರ್ಗಳಿಲ್ಲ, ನೇರವಾಗಿ ಹೋಗಿ ಅಕ್ಕಿ ತೊಗೊಬರ್ಬೋದು. ಗೃಹ ಜ್ಯೋತಿಗೆ ನೀವು ಲೈಟ್ ಬಿಲ್ ಕಟ್ಟಂಗಿಲ್ಲ, ನೇರವಾಗಿ ಯಾವುದೇ ಬ್ರೋಕರ್ ಇಲ್ಲ, ನಿಮ್ಮ ಅಕೌಂಟ್ ಹೋಗ್ತದೆ. 2,000 ರೂಪಾಯಿಗೂ ಅಷ್ಟೇ ಯಾವುದೇ ಬ್ರೋಕರ್ ಇಲ್ಲ, ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ. ಯುವ ನಿಧಿ ಯಾರು ಡಿಪ್ಲೊಮಾ ಮಾಡಿರ್ತಾರೆ, ಡಿಗ್ರಿ ಮಾಡಿ ಮಕ್ಕಳು ಮನೆಯಲ್ಲಿರ್ತಾರೆ, ಆ ಮಕ್ಕಳುಗಳಿಗೆ ಕೆಲಸ ಇಲ್ಲದೇ ಇರೋರಿಗೆ 1,500 3,000 ನಮ್ಮ ಸರ್ಕಾರ ಕೊಡ್ತಾ ಇದೆ. ಇನ್ನು ಎಲ್ಲ 5 ಯೋಜನೆಗಳು ಕೂಡ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ಇಲ್ಲಿಗೆ ಯಾರಾದ್ರೂ ಕೂಡ ನನಗೆ 2,000 ಗೊತ್ತಾಯಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಗೊತ್ತಾಯಿಲ್ಲ ಏನು ಅನ್ನೋದು ನಮ್ಮ ಅಧಿಕಾರಿಗಳು ನಿಮ್ಗೆ ಹೇಳ್ತಾರೆ. ಗೊತ್ತಾಯಿಲ್ಲ ಅಂತ ಅಂದರೂ ಕೂಡ ಹೇಳಿ ನಮಗೆ. ನಿಮ್ಮ ಲೈಟ್ ಬಿಲ್ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಸಭೆ ಒಳಗಡೆ ಚರ್ಚೆ ಮಾಡಿ. ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳ ದಕ್ಷ ಅಧಿಕಾರಿಗಳು ಸಂಬಂಧಪಟ್ಟಂಥ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಸದಸ್ಯರುಗಳು ಕೂಡ ಮಂಜಣ್ಣವರು ನಮ್ಮ ನಂಬಿಕೆ ಇಟ್ಟು ನಮ್ಮನ್ನು ಸದಸ್ಯರುಗಳನ್ನ ಮಾಡೋದು. ನಾವು ಕೂಡ ಅವ್ರಿಗೆ ಎಲ್ಲೂ ಕೂಡ ಯಾವ್ಯಾವ ಟೈಮ್ ಕೊಡ್ತಾರೆ, ಓದಾಗೆಲ್ಲ ಕೊಡ್ತಾರಾ? ಬೆಳಿಗ್ಗೆ ಸಿಗ್ತಾ ಇದೆ.